ಓಂ ನಮಃ ಶಿವಾಯ. ಸ್ವಾಮಿ ಕೊರಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಲಕ್ಷ್ಮೀ ದೇವಿ ಅಂದರೆ ಶ್ರೀ ಮಹಾಲಕ್ಷ್ಮಿಯ ಅಮ್ಮನವರು ಯಾವ ಸಮಯದಲ್ಲಿ ಮನೆಗೆ ಬರುವಂಥದ್ದು, ಯಾವ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿಡಬೇಕು ಗೊತ್ತಾ? ಯಾಕೆ, ಏನು, ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ನೋಡಿದ ಮೇಲೆ ಲೈಕ್ ಮಾಡಿ, ಹಾಗೆಯೇ ದಯವಿಟ್ಟು ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಆದಷ್ಟು ಪ್ರೋತ್ಸಾಹಿಸಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ ಇದರಲ್ಲಿ ಬರುತ್ತೆ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಉತ್ತರಿಸಿರೋ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ. ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿರೋ ಶಿವದೇವರ ಹಾಗೂ ಕುರುಗ ಜೊತೆ ವಿವಿಧ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಮುಕ್ತವಾಗಿ ಹಂಚ್ಕೊಳ್ಳಿ ಸಮಸ್ಯೆಯನ್ನು, ಹಾಗೆ ಪರಿಹಾರವನ್ನು ಕಂಡುಕೊಳ್ಳಿ. ಲಕ್ಷ್ಮೀ ದೇವಿ ಸಂಪತ್ತು ಮತ್ತು ಅದೃಷ್ಟವನ್ನು ತರುವಂಥ ದೇವತೆ. ಆಕೆ ಆಶೀರ್ವಾದದಿಂದ ಇಂದಿಗೂ ಹಣಕ್ಕೆ ಅಂದರೆ ಅವರ ಆಶೀರ್ವಾದ ಇದ್ದರೆ ಹಣ, ಅಂತಸ್ತು ಎಲ್ಲ ಬರುವಂಥದ್ದು. ಹಣದ ಸಮಸ್ಯೆ ಕೂಡ ಬರೋದಿಲ್ಲ. ಲಕ್ಷ್ಮೀ ದೇವಿಯು ಯಾವ ಸಮಯದಲ್ಲಿ ಮನೆಗೆ ಬರುವಂಥದ್ದು, ಯಾವ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿಡಬೇಕು. ಧರ್ಮಗ್ರಂಥಗಳು ಮತ್ತು ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯ ಆಗಮನದ ಸಮಯದಲ್ಲಿ ನಾವು ನಮ್ಮ ಮನೆಯ ಕಿಟಕಿಗಳನ್ನು ಬಾಗಿಲುಗಳನ್ನು ತೆರೆದರೆ ನಮ್ಮ ಮನೆಯಲ್ಲಿ ಸಮೃದ್ಧಿಯ ಹಗಲಿನಲ್ಲಿ ದ್ವಿಗುಣಗೊಳ್ಳುತ್ತೆ, ರಾತ್ರಿಯಲ್ಲಿ 4 ಪಟ್ಟು ಹೆಚ್ಚಾಗುತ್ತೆ. ಆದಾಗ್ಯೂ ದೀಪಾವಳಿ ದಿನದ ಸಂಜೆ ದೇವಿಯು ಮನೆಯನ್ನು ಪ್ರವೇಶಿಸುವಂಥದ್ದು ಅಂತ ನಂಬಲಾಗಿದೆ. ಆದರೆ ಇದರ ಹೊರತಾಗಿ ಲಕ್ಷ್ಮೀ ದೇವಿಯು ದಿನಕ್ಕೆ ಒಮ್ಮೆ ಭೂಮಿಯನ್ನು ಭೇಟಿ ಮಾಡಲು ಬರುವಂಥದ್ದು ಮತ್ತು ಬಾಗಿಲು ತೆರೆದಿರುವ ಮತ್ತು ಧನಾತ್ಮಕ ಶಕ್ತಿ ಇರುವ ಭಕ್ತರ ಮನೆಗಳನ್ನು ಪ್ರವೇಶಿಸುವಂಥದ್ದು. ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಲಕ್ಷ್ಮೀ ದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದು ಬಯಸಿದರೆ ನೀವು ಈ ಸಮಯದಲ್ಲಿ ನಿಮ್ಮ ಎಲ್ಲ ಮನೆಯ ಕಿಟಕಿ ಬಾಗಿಲುಗಳನ್ನು ನಿಯಮಿತವಾಗಿ ತೆರೆದಿಡಬೇಕು. ಕೆಲವು ಧಾರ್ಮಿಕ ಗ್ರಂಥಗಳು ಮತ್ತು ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯ ಆಗಮನದ ಸಮಯ ಹೇಗಿದೆ ಅನ್ನೋದನ್ನು ನೋಡೋಣ. ಬ್ರಹ್ಮ ಮುಹೂರ್ತದಲ್ಲಿ ಆಗಮನವು ವಾಸ್ತವವಾಗಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಲಕ್ಷ್ಮೀದೇವಿ ಬ್ರಹ್ಮ ಮುಹೂರ್ತ ಆರಂಭವಾಗುವಾಗ ಭೂಮಿಗೆ ಆಗಮಿಸುವಂಥದ್ದು. ಹಾಗೆಯೇ ಲಕ್ಷ್ಮೀದೇವಿ ಭೂಮಿ ಮೇಲೆ ಸಂಚರಿಸಲು ಬರುವುದು ಬ್ರಹ್ಮ ಮುಹೂರ್ತದಲ್ಲಿ ಆಗಿರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಮುಂಚಾನೆ ಅಂದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿರಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿಡುವುದರಿಂದ ಲಕ್ಷ್ಮೀ ದೇವಿಯ ಮನೆಗೆ ಆಗಮನವಾಗುವಂಥದ್ದು. ಹಾಗೆ ಸ್ವಚ್ಛತೆ ಬಗ್ಗೆ ಗಮನ ಇರಲಿ. ನೀವು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸಲು ಬಯಸಿದರೆ ಅಥವಾ ಅವರನ್ನು ಮೆಚ್ಚಿಸಲು ಬಯಸಿದರೆ ಇದಕ್ಕಾಗಿ ನೀವು ನಿಮ್ಮ ಮನೆಯ ಶುಚಿತ್ವದ ಕಡೆಗೆ ವಿಶೇಷ ಗಮನ ನೀಡಬೇಕು. ನಾನು ಯಾವತ್ತೂ ಮಹಾಲಕ್ಷ್ಮಿ ಅಂದರೆ ಅವರ ಒಂದು ಸಂಬಂಧಪಟ್ಟಂಥ ಏನೇ ವಿಡಿಯೋ ಮಾಡೋದಿದ್ರೂ ಹೇಳ್ತೇನೆ, ಸ್ವಚ್ಛತೆಯ ಬಗ್ಗೆ ಗಮನ ಕೊಡಬೇಕು. ದೀಪಾವಳಿ ಮೊದಲು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು, ಅಲಂಕರಿಸಬೇಕು. ದೀಪವನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಪ್ರಸನ್ನರಾಗುವಂಥದ್ದು ಅನ್ನುವ ನಂಬಿಕೆ. ಅಂಥ ಪರಿಸ್ಥಿತಿಯಲ್ಲಿ ಪ್ರತಿದಿನ ಬೆಳಗ್ಗೆ ಮನೆಯ ಬಾಗಿಲು ತೆರೆಯಬೇಕು. ಸಂಜೆ ಲಕ್ಷ್ಮೀ ದೇವಿಗೆ ನಿಯಮಿತವಾಗಿ ದೀಪಗಳನ್ನು ಅರ್ಪಿಸಬೇಕು. ಹಾಗೆಯೇ ದೀಪಾವಳಿ ಅಲ್ಲದ ಟೈಮಲ್ಲಿ ಕೂಡ ಸಂಜೆ ಹೊತ್ತಲ್ಲಿ ಮತ್ತು ಬೆಳಗಿನ ಹೊತ್ತಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ, ಸಂಜೆ ಹೊತ್ತಿನಲ್ಲಿ ಒಂದು 6ರಿಂದ 7ರವರೆಗೆ ಬಾಗಿಲನ್ನು ತೆರೆದಿಟ್ಟರೆ ಒಳ್ಳೆಯದು. ಇದರ ಬಗ್ಗೆ ಶಾಸ್ತ್ರ ಏನಂತ ಹೇಳುತ್ತೆ? ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಬೆಳಗ್ಗೆ ಕಿಟಕಿ ಬಾಗಿಲುಗಳು ತೆರೆಯುವುದು ಉತ್ತಮ. ಈ ಸಮಯದಲ್ಲಿ ಧನಾತ್ಮಕ ಪರಿಣಾಮ ಹೆಚ್ಚಾಗಿರುತ್ತೆ ಎಂದು ಹೇಳಲಾಗುತ್ತೆ. 10ರಿಂದ 5 ನಿಮಿಷಗಳ ಕಾಲ ಕಿಟಕಿ ಬಾಗಿಲುಗಳು ತೆರೆದರೆ ನಕಾರಾತ್ಮಕ ಶಕ್ತಿ ಮನೆಯಿಂದ ಹೊರ ಹೋಗುವಂಥದ್ದು, ಹಾಗೆಯೇ ಧನಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುವಂಥದ್ದು ಅನ್ನುವ ನಂಬಿಕೆ. ಹಾಗೆಯೇ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಆಗಮಿಸಬೇಕಾದರೆ ನಿಮ್ಮ ಮನಸ್ಸು ಎರಡೂ ಶುದ್ಧವಾಗಿರಬೇಕು, ನಂಬಿಕೆ ಇರಬೇಕು. ಯಾವುದೇ ಒಂದು ದೇವರ ಪೂಜೆ ಮಾಡುವಾಗ ನಾನು ಯಾವತ್ತೂ ಹೇಳ್ತೇನೆ, ಒಂದು ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಪ್ರಾಮಾಣಿಕತೆ. ಈ 4 ಇದ್ದರೆ ಖಂಡಿತವಾಗ್ಲೂ ಪೂಜೆಯೂ ಫಲಿಸುತ್ತೆ, ನಮ್ಮ ಕಷ್ಟಗಳು ಆದಷ್ಟು ತೀರುತ್ತೆ, ಸಮಸ್ಯೆಗಳು ದೂರವಾಗುತ್ತೆ, ದೇವರ ಆಶೀರ್ವಾದನೂ ಸಿಗುತ್ತೆ. ಹಾಗೆಯೇ ಆದಷ್ಟು ಮನೆ ಕಿಟಕಿ ಬಾಗಿಲುಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ಮತ್ತು ಸಂಜೆ ಹೊತ್ತಿನಲ್ಲಿ ಒಂದು 10ರಿಂದ 15 ನಿಮಿಷ ತೆರೆದಿಟ್ಟರೆ ಸಾಕು. ಇಂಥ ಉಪಯುಕ್ತ ಮಾಹಿತಿ ವಿಡಿಯೋ ಬೇಕೆಂದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬಾರದು. ಹಾಗೆಯೇ ಶೇರ್ ಮಾಡಬೇಕು, ಆದಷ್ಟು ಲೈಕ್ ಮಾಡಿ. ಏನು ದುಡ್ಡು ಗಿಡ್ಡು ಯಾವುದಕ್ಕೂ ಹೋಗೋದಿಲ್ಲ, ಫ್ರೀಯಾಗಿರುತ್ತೆ. ಓಕೆ. ಹಾಗೆಯೇ ನಿಮ್ಮ ಸಮಸ್ಯೆನ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೊಳ್ಳಿ, ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.